ನಮಸ್ಕಾರ ಸ್ನೇಹಿತರೆ. ಮಲೆನಾಡು ಭಾಗದಲ್ಲಿ ಕಳೆದ 2-3 ದಿನದಿಂದ ಮಳೆ ತುಸು ತಗ್ಗಿರುವುದರಿಂದ ಜಲಾಶಯಕ್ಕೆ ಬರುತ್ತಿದ್ದ ನೀರಿನ ಪ್ರಮಾಣದಲ್ಲಿ ನಿಧಾನಗತಿಯ ಇಳಿಕೆ ಕಂಡುಬರುತ್ತಿದೆ. ಸ್ನೇಹಿತರೆ, ಅಣೆಕಟ್ಟಿಗೆ ಬರುತ್ತಿದ್ದ ಒಳಹರಿವಿನ ಪ್ರಮಾಣವು ಕಳೆದ ವಾರದ ಗರಿಷ್ಠ ಮಟ್ಟದಿಂದ ಈಗ ಕಡಿಮೆಯಾಗಿದೆ. ಆದಾಗ್ಯೂ ಮಳೆಗಾಲದ ಆರಂಭದ ದಿನಗಳಾಗಿರುವುದರಿಂದ ಬರುವ ದಿನಗಳಲ್ಲಿ ಮಳೆಯು ಮತ್ತೆ ಚೇತರಿಸಿಕೊಳ್ಳುವ ಸಾಧ್ಯತೆಗಳಿದ್ದು ಒಳಹರಿವು ಹೆಚ್ಚಾಗಬಹುದು ಎಂದು ನಿರೀಕ್ಷಿಸಲಾಗಿದೆ. ಸ್ನೇಹಿತರೆ, ಒಳಹರಿವು ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ತುಂಗಭದ್ರಾ ಬೋರ್ಡ್ ಅಧಿಕಾರಿಗಳು ಜಲಾಶಯದ ನೀರಿನ ಮಟ್ಟವನ್ನು ಅತ್ಯಂತ ಎಚ್ಚರಿಕೆಯಿಂದ ನಿರ್ವಹಿಸುತ್ತಿದ್ದಾರೆ. ಸದ್ಯಕ್ಕೆ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಮತ್ತು ಅಲ್ಪ ಪ್ರಮಾಣದ ನೀರಾವರಿಗಾಗಿ ನೀರನ್ನು ನಿಗದಿಪಡಿಸಲಾಗಿದೆ. ಸ್ನೇಹಿತರೆ, ಇವತ್ತಿನ ಡ್ಯಾಮ್ನ ನೀರಿನ ಮಟ್ಟ 1601 ಫೀಟ್ ಇದೆ, 1601 ಅಡಿ ಇದೆ. ಮ್ಯಾಕ್ಸಿಮಮ್ ಕೆಪಾಸಿಟಿ 1633 ಅಡಿ ಇದೆ. ಸ್ನೇಹಿತರೆ, ನೀರು ಸಂಗ್ರಹ ಟೋಟಲ್ 22.95 TMC ಸಂಗ್ರಹವಾಗಿದೆ. ಮ್ಯಾಕ್ಸಿಮಮ್ ಕೆಪಾಸಿಟಿ 105,788 TMC ಸಂಗ್ರಹ ಮಾಡ್ಬೋದು. ಸ್ನೇಹಿತರೆ, ಮತ್ತು ಒಳಹರಿವು 25,120 ಕ್ಯೂಸೆಕ್ಸ್ ನೀರು ಬರ್ತಿದೆ. ನಿನ್ನೆಗಿಂತ ಇವತ್ತು ಕಮ್ಮಿ ಆಗಿದೆ ಸ್ನೇಹಿತರೆ. ಒಳಹರಿವು ನಿನ್ನೆ 35,000 ಚಿಲ್ಲರೆ ಬರ್ತಿತ್ತು, ಇವತ್ತು 25,000 ಆಗಿದೆ, 10,000 ಕಮ್ಮಿ ಆಗಿದೆ. ಹೊರಹರಿವು 381 ಕ್ಯೂಸೆಕ್ಸ್ ಇದೆ. ಸ್ನೇಹಿತರೆ, ನೋಡೋಣ ಮುಂದಿನ ದಿನಗಳಲ್ಲಿ ಮಳೆಯ ನಿರೀಕ್ಷೆಯಿಂದ ಡ್ಯಾಮ್ ತುಂಬುತ್ತೋ ಇಲ್ಲೋ ಗೊತ್ತಾಗುತ್ತೆ.